ಹಾಯ್ ಹಲೋ ಫ್ರೆಂಡ್, ಗುಡ್ ಮಾರ್ನಿಂಗ್. ಇವತ್ತು ನಮ್ಮ ಮನೇಲಿ ಪಾಸ್ತಾ ಉಪ್ಪಿಟ್ಟು ಮಾಡ್ತಾಯಿದ್ದಾರೆ ನಮ್ಮ ಚಿಕ್ಕಮ್ಮವರು. ಇಲ್ಲಿಗೆ ತಿಂಡಿಗೆ ಬರೋ ಅಂತ ಕರೆದಿದ್ರು. ಏನು ಸ್ಪೆಷಲ್ ಅಂತ ಕೇಳಿದ್ದಕ್ಕೆ ಪಾಸ್ತಾ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ತಿನ್ನು ಅಂತ ಕರೆದಿದ್ರು. ಇವತ್ತು ಯಾವ ಥರ ಮಾಡ್ತಾ ಇರೋದು ನಿಮಗೆ ತಿಳಿಸ್ಕೊಡ್ತೀನಿ. ತರಕಾರಿ ಪಾಸ್ತಾ ಉಪ್ಪಿಟ್ಟಿದು. ಇಲ್ಲಿ ತರಕಾರಿ ಇರ್ಬೋದು, ಹೂಕೋಸು ಇರ್ಬೋದು, ದಪ್ಪಮೆಣ್ಸಿನ್ಕಾಯಿ ಇರ್ಬೋದು, ಮತ್ತು ಕ್ಯಾಬೇಜು, ಕ್ಯಾರೆಟು, ಬೀನೀಸು ಎಲ್ಲನೂ ಸಣ್ಣ ಸಣ್ಣ ಹಚ್ಕೊಂಡು ಎಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾರೆ. ಫ್ರೈ ಮಾಡಿಕೊಂಡು ಸ್ವಲ್ಪ ಸೋಯಾಬೀನ್ ಸಾಸು ಮತ್ತು ಸೋಯಾಬೀನ್ ಸಾಸ್ ಹಾಕೋದು ಏನಕ್ಕೆ ಅಂದರೆ ಫ್ಲೇವರ್ ಚೆನ್ನಾಗಿ ಬರಲಿ ಅಂತ. ಅದಾದಮೇಲೆ ನಿಮಗೆ ಇದಕ್ಕೆ ಮಾಡಬೇಕಾದ್ರೆ ಸ್ವಲ್ಪ ಟೊಮೆಟೊ ಸಾಸು ಹಾಕ್ಕೋಬೇಕಾಗುತ್ತೆ. ಟೊಮೆಟೊ ಸಾಸ್ ಹಾಕಿದ್ದಾರೆ ಸ್ವಲ್ಪ. ಹಾಕ್ಕೊಂಡೆಲ್ಲ ತರಕಾರಿ ಎಲ್ಲ ಮಿಕ್ಸ್ ಮಾಡಿ ಚೆನ್ನಾಗಿ ಫ್ರೈ ಮಾಡಿದ್ದಾರೆ. ಚೆನ್ನಾಗಿ ಫ್ರೈ ಆದಮೇಲೆ ನಿಮಗೆ ಮ್ಯಾಗಿ ಕಂಪ್ನಿದು ಪಾಸ್ತಾ ಮಸಾಲ ಅಂತ ಬರುತ್ತೆ, ನಿಮಗೆ ಪೌಡ್ರೇ ಸಿಗುತ್ತೆ. ಅದನ್ನು ಬೇಕಾದ್ರೆ ಯೂಸ್ ಮಾಡ್ಕೊಂಡು ಮಾಡ್ಬೋದು, ಅದನ್ನು ತೋರಿಸ್ತೀನಿ ನಾನು. ಆಮೇಲೆ ಚೆನ್ನಾಗಿ ಫ್ರೈ ಆಗಬೇಕು. ಫ್ರೈ ಆದಮೇಲೆ ಪಾಸ್ತಾ ಉಪ್ಪಿಟ್ಟು ಮಾಡೋಕ್ಕೆ ಮುಂಚೆನೇ ನೋಡಿ, ನಾನು ಹೇಳಿದ್ನಲ್ಲ ಪಾಸ್ತಾ ಮಸಾಲ ಅಂತ ಬರುತ್ತೆ ಅಂತ ಹೇಳಿದ್ನಲ್ಲ, 1 ಪ್ಯಾಕೆಟ್ ಇಲ್ಲ 2 ಪ್ಯಾಕೆಟ್ಸ್ ಹಾಕೋಬೋದು, ಏನು ತೊಂದರೆ ಇಲ್ಲ. ಅದಾದಮೇಲೆ ಇದು ಪಾಸ್ತಾ ಏನಕ್ಕೆ ಈ ಥರ ಇದೆ ಅಂದರೆ, ನಾವು 60% ನೀರಲ್ಲಿ ಬೇಯಿಸ್ಕೊಂಡಿದ್ದೀವಿ. ನೀರಲ್ಲಿ ಬೇಯಿಸ್ಕೊಂಡು ಅದನ್ನು ಬಸ್ಕೊಂಡಿದ್ವಿ, ಹುಳಿ ಒಂದರಿ ತೊಗೊಂಡು ಬಸ್ಕೊಂಡು ಆದಮೇಲೆ ಬೇಯಿಸಿರುವಂಥ ಪಾಸ್ತಾನ ತರಕಾರಿ ಒಳಗಡೆ ಮಿಕ್ಸ್ ಮಾಡಿ ಚೆನ್ನಾಗಿ ಫ್ರೈ ಮಾಡಬೇಕು. ಸ್ಮೆಲ್ ಹೋಗೋ ತನಕ, ತರಕಾರಿ ಸ್ಮೆಲ್ಲೆಲ್ಲ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡಿ ಒಂದು 10 to 15 ಮಿನಿಟ್ಸ್ ಸ್ಲಿಮ್ ಮಾಡಿಟ್ರೆ ತುಂಬ ಚೆನ್ನಾಗಿ ಬರುತ್ತೆ. ಈಗ ಬೇಸಿಗೆ ರಜೆ ಇರುತ್ತೆ, ಮಕ್ಳಿಗೆ ಮಾಡಿಕೊಟ್ರೆ ತುಂಬ ಲೈಕ್ ಮಾಡ್ತಾರೆ. ನೀವು ಮಾಡಿ ಮನೇಲಿ ಟೇಸ್ಟ್ ಮಾಡಿ, ಮಕ್ಕಳಿಗೆಲ್ಲ ಮಾಡಿಕೊಡಿ. ಚಿಕ್ಕ ಮಕ್ಕಳಿಗೆಲ್ಲ ತಿನ್ನೋಕ್ಕೆ ಚೆನ್ನಾಗಿರುತ್ತೆ, ತುಂಬ ಇಷ್ಟಪಟ್ಟು ತಿಂತಾರೆ. ಇದಕ್ಕೆ ಜೊತೆಗೆ ಸಾಸ್ ಹಾಕೋಬೇಕು. ಸಾಸ್ ಹಾಕೋದು ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು. ವಿಡಿಯೋ ನೋಡಿದರೆ ಲೈಕ್ ಮಾಡಿ.